ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮುಳಗಟ್ಟಿ. ಸರಸಗಂಗಾ ಪ್ರೌಢಶಾಲೆಯ ಸಾಧನೆ. ಪಾಂಡಿಚೇರಿಯಲ್ಲಿ ನಡೆದಂಥ ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಧಾರವಾಡ ನಗರದ ಸರಸಗಂಗಾ ಶಾಲೆಯ 9ನೇ ತರಗತಿಯಲ್ಲಿ ಓದುತ್ತಿದ್ದ ಕುಮಾರ್ ಮಹಾದೇವ್ ದುರ್ಗಣ್ಣವರ್ ತಡಸಿನಕೊಪ್ಪ ಧಾರವಾಡ ಇವನು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಪಡೆದು ಶಾಲೆ ಹಾಗೂ ತಡಸಿನಕೊಪ್ಪ ಗ್ರಾಮದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಸಂಸ್ಥಾಪಕರಾದ ಗುರುರಾಜ್ ಹುಣಸಿಮರದ ಹಾಗೂ ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ ಮಹಾದೇವ್ ದುರ್ಗಣ್ಣವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ, ಶಿಕ್ಷಕ ವೃಂದ, ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜವಾಗಲೂ ಭಾಳ ಸಂತೋಷ ಅನಿಸ್ಬಿಡ್ತಾನೆ. ಯಾಕಂದರೆ ಯಾಕಂದರೆ ಕರ್ನಾಟಕ ಸ್ಲಮ್ ಏರಿಯಾ ಎಜುಕೇಷನ್ ವೆಲ್ಫೇರ್ ಆರ್ಗನೈಸೇಷನ್ ಟ್ರಸ್ಟ್ ಏನಿದೆಯಲ್ಲ, ಇದರ ಚೇರ್ಮನ್ ಅಂತ ಗುರುರಾಜ್ ಅವರು ನನ್ನ ಅಧ್ಯಕ್ಷ. ಆದರೆ ಈ ಒಂದು ಇದರಲ್ಲಿ ಒಂದು ಎಂತಪ್ಪ ಅಂದರೆ ನಮ್ಮ ಇಂದ್ರು ಏನಲ್ಲ ಮಹಾದೇವಪ್ಪನ ಮಗ ನಿಜವಾಗಲೂ ಆ ಊರಿಗೆ ಒಳ್ಳೆಯದು. ಅವ್ರಿಗೆ ಅವ ಇದಲ್ಲ ಮಗ ಅಲ್ಲ, ನಮ್ಮ ಶಾಲೆ ಮಗ ಕೂಡ. ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಇದಕ್ಕೆಲ್ಲ ಪೂರ್ತಿ ನಾನು ಅಧ್ಯಕ್ಷ ಆದರೂ ಕೂಡ ಇದಕ್ಕೆಲ್ಲ A to Z ಅಂದರೆ ನಮ್ಮ ಗುರುರಾಜ್ ಹುಣಸಿಮರದ. ಅದಕ್ಕೆ ಮತ್ತೇನಪ್ಪ ಉಳಿದೋದ್ರ ಸಹಕಾರ ಇದೆ, ಎಲ್ಲ ಮಾಸ್ಟರ್ ಓದಿದೆ, ಟೀಚರ್ ಓದಿದೆ, ಎಲ್ಲ ಇದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಮನೆಯಲ್ಲಿ ಅವ್ರ ತಂದೆ ತಾಯಿಯ ಸ್ಕೋಪ್ ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಯಲ್ಲಿ ನಿಮ್ಮ ಊರವ್ರು ಅದ್ರಲ್ಲ ಎಲ್ಲರೂ ಏನಪ್ಪ ನಮ್ಮ ತಮ್ಮ ನಮ್ಮ ಅಣ್ಣನ ಮಗ ಅಂತ ಹೇಳ್ತೀವಿ, ನಮ್ಮ ಹೆಣ್ಣೆ ಅಂತ ಹೇಳಿರಲ್ಲ, ಅದೇ ಒಂದು ಸ್ಕೋಪ್ ಇದೆ. ಬಟ್ ಈ ಒಂದು ಸಂದರ್ಭ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಪ್ಪ ರಾಷ್ಟ್ರ ಮಟ್ಟಕ್ಕಾದ, ಇನ್ನು ಮುಂದೆ ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಲ್ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಾವು ಹಾರೈಸಿ ನಾವು ಪಾಲ್ಗೊಳ್ಳುತ್ತೇವೆ. ಜೈ ಜೈ. ಸರಿಯಾಗಿ ಒಂದು ಪ್ರೋತ್ಸಾಹ ಕೊಡಲಿ, ನಾವು ಶಾಲೆಯಿಂದಲೂ ಕೊಡ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಆಶಿಸಿ ನಾನು ಹಾಗೂ ಶಾಲೆ ಸಿಬ್ಬಂದಿ ಮತ್ತು ಎಲ್ಲ ಸಂಸ್ಥೆಯ ಪರವಾಗಿ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ. ಕರ್ನಾಟಕ ಕೊಳಚೆ ಪ್ರದೇಶಗಳ ಶೈಕ್ಷಣಿಕ ಕಲ್ಯಾಣ ಸೇವಾ ಸಂಸ್ಥೆಯ ಅಂಗಶಾಲೆಯಾದಂಥ ಸರಸಗಂಗಾ ದೊಡ್ಡವಾಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಯಾದಂಥ ಇಂದ್ರು ದುರ್ಗಣ್ಣವರ್ ಇಂದ್ರು ಮಹಾದೇವ್ ದುರ್ಗಣ್ಣವರ್ ಇವನು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕವನ್ನು ಗೆದ್ದಿದ್ದಾನೆ. ಇವನಿಗೆ ಸಂಸ್ಥೆ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಇವನಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ನೀಡಿ ಒಂದು ಉತ್ತಮವಾದಂಥ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಒಂದು ಸ್ವಾಗತ ಭಾಷಣವನ್ನು ವಹಿಸುತ್ತೇನೆ. ಜೈ ಹಿಂದ್. ಈ ಒಂದು ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ NS ಬಿರಾದರ್ ಸರ್ ಇವರಿಂದ ಈ ವಿದ್ಯಾರ್ಥಿಗೆ ಸನ್ಮಾನವನ್ನು ನೀಡಬೇಕೆಂದು ಅವರಲ್ಲಿ ಕೇಳಿದ್ದೇನೆ. ಮಾಲೆ ಹಾಕ್ರಿ ನೀವು ಹಾಕ್ರಿ ನೋಡಿ ಸರ್, ಅದನ್ನೊಂದು ಬುಟ್ಟಿ ಇದನ್ನ ಕೊಡ್ರಿ, ಬುಟ್ಟಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ NS ಬಿರಾದರ್ ಸರ್ ಇವರಿಂದ ಈ ವಿದ್ಯಾರ್ಥಿಗೆ ಸನ್ಮಾನವನ್ನು ನೀಡಬೇಕೆಂದು ಅವರಲ್ಲಿ ಕೇಳಿದ್ದೇನೆ. ಮಾಲೆ
ನೋಡಿ ಸರ್ ಅಲ್ಲಿ ನೋಡಿ ಸರ್ ಹೇಳು ನನ್ನ ಹೆಸರು ಇಂದ್ರು ಮಹಾದೇವ್ ದುರ್ಗಣ್ಣವರ್. ನಾನು ಕಲಿತಿರುವ ಶಾಲೆ ಚಿಲಸರ ಸಂಘ ಧಾರವಾಡ ಪ್ರೌಢಶಾಲೆ. ನಾನು ಆಡುತ್ತಿದ್ದ ಕುಸ್ತಿ ನ್ಯಾಷನಲ್ ಐತಿ, ಐತಿ ಫಸ್ಟ್ ಆಗಿದೆ. ಪಾಂಡಿಚೇರಿ ಪಾಂಡಿಚೇರಿ ಮತ್ತು ಜಾರ್ಖಂಡದಲ್ಲಿ ಸೆಕೆಂಡ್ ಆಗಿದೆ. ನಿನ್ಗಿದು ಯಾವಾಗಂತ ಇದು ಸ್ಟಾರ್ಟ್ ಆಯ್ತು? ನಿಮ್ಗೆ ಯಾವ ತರ ಇದ್ರೊಳಗೆ ನೀ ಇನ್ವಾಲ್ವ್ ಆಗಿದ್ದೀರ? ಐತಿ ಮೂರನೇತರಿಂದ ಆಡಾತಿದ್ದೆ. ಮೂರನೇ ತರದ ಕುಸ್ತಿ ಪುಟ ಆಗಿದೆ. ಮೂರದಿಂದ ಎಲ್ಲರೂ ಇದಕ್ಕಿಂತ ಮುಂಚೆ ಭಾಗವಹಿಸಿದ್ದೀನಿ ಇಲ್ಲ ಭಾಗವಹಿಸಿಲ್ಲ. ಐತಿಲ್ಲ ಧಾರವಾಡದಲ್ಲಿ ದೊಡ್ಡದ ಆಟ ಆಡಿದ್ದೆ. ರಾಜ್ಯಮಟ್ಟ ಈ ಸಲ ನಿನ್ಗೆ ಏನಪ್ಪ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ? ಸಿಕ್ಕಿದೆ, ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ವಿ? ಮುಂದೇನು ಮತ್ತೆ ಇಂಟರ್ನ್ಯಾಷನಲ್ ಇದಿಲ್ಲ ಆಡ್ತಿ ಎಲ್ಲೂ? ನಿನ್ನ ಹೆಸರು? ಇಂದ್ರು ಮಹಾದೇವ್ ದುರ್ಗಣ್ಣವ್ರು. ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಸ್ತಿಪಟುಗಳಾಗಿ ಹೋದ ಬಾರಿನೂ ಸಹ 4 ಜನ ವಿದ್ಯಾರ್ಥಿಗಳು ಕರಸನಕೊಪ್ಪ ವಿದ್ಯಾರ್ಥಿಗಳು ಅವರು ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ 2ನೇ ಸ್ಥಾನ 3ನೇ ಸ್ಥಾನ ಬಂದಿದ್ದಾರೆ. ಆದರೆ ಈ ಸಲ ನಮ್ಮ ಇಂದ್ರು 9ನೇ ಕ್ಲಾಸಿನ ವಿದ್ಯಾರ್ಥಿ ಅವನು ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪಾಂಡಿಚೇರಿಯಲ್ಲಿ ನಡೆದಿರ್ತಕ್ಕಂಥ ಕುಸ್ತಿ ಏನು ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಬಂದು ನಮ್ಮ ಶಾಲೆಯ ಕೀರ್ತಿ ಜೊತೆಗೆ ನಮ್ಮ ತಡಸಿನಕೊಪ್ಪದ ಕುಸ್ತಿ ಪೈಲ್ವಾನ್ ಭಾಳ ಮತ್ತು ಅದಕ್ಕೆ ಕೀರ್ತಿ ಪತಾಕೆ ಹಾಸಿದ್ದಾನೆ. ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ಮತ್ತು ಊರಿನ ಪರವಾಗಿ ಮತ್ತು ಧಾರವಾಡ ನಗರ ಜಿಲ್ಲೆಯ ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಆಡಿ ಬರೋದು ಅಷ್ಟು ಇದೆಯಲ್ಲ. ಯಾಕಂದ್ರೆ ನಾವು ಕುಸ್ತಿ ಹೆಚ್ಚಾಗಿ ಪಂಜಾಬ್ ಆ ಕಡೆ ಮಂದಿರ ಜಾಸ್ತಿ ಪ್ರಶಸ್ತಿ ಪಡೆಯೋರು, ಮಹಾರಾಷ್ಟ್ರ ಪಂಜಾಬ್. ಹಂಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ತಡಸಿನಕೊಪ್ಪ ಕೆಲವು ಹಳ್ಳಿಗಳದಾವ, ಅಲ್ಲಿ ಅನೇಕ ಕುಸ್ತಿಪಟುಗಳು ಅದಾರ. ಈ ಮಾರುತಿ ತಾಲೀಮಿನಿಂದ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ಗೆ ನಾವು ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡ್ತೇವೆ. ನಾವು ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಶಿಕ್ಷಕರಿಂದ ಅವ್ರ ತರಬೇತಿಯನ್ನು ಅವರ ಗುರುಗಳು ಕೊಟ್ಟಿರ್ತಾರೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ PE ಟೀಚರ್ಗಳು ಅವರೆಲ್ಲರಿಗೂ ಅವರು ಸಹಕಾರ ಮಾಡಿರ್ತಾರೆ. ಊರಿನ ಇವತ್ತು ತಡಸಿನಕೊಪ್ಪದ ಊರಿನ ಜನರಿಗೆ ಅತ್ಯಂತ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಶುಭ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 11 ವಿದ್ಯಾರ್ಥಿಗಳು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಮತ್ತು ಇಂದ್ರು ದುರ್ಗಣ್ಣವರು ಕೂಡ ಮೊನ್ನೆ ನಡೆದಂತ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ 2ನೇ ಒಂದು ಸ್ಥಾನವನ್ನು ಪಡೆದು 1ನೇ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಮತ್ತು ಆ ತಡಸಿನಕೊಪ್ಪ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಆ ವಿದ್ಯಾರ್ಥಿ ಹಾರಿಸಿದ್ದಾನೆ. ಅದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಚೇರ್ಮನ್ರು ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನನ್ನ ತಮ್ಮ ಇವ ಇಂದ್ರು ಅಂತೇಳಿ ದುರ್ಗಣ್ಣವ್ರು ಅಂತೇಳಿ, ನಾವು ತಡಸಿನಕೊಪ್ಪದವರು. ಇವ ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ ಕುಸ್ತಿಪಟುವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಹೋದ ವರ್ಷ 2 ನಂಬರ್ ಮಾಡಿದ್ದ. ಈಗ ಈ ವರ್ಷ ಅವ 1 ನಂಬರ್ ಮಾಡಿದ್ದಾನೆ. ಅವನು ಸರಸಗಂಗಾ ಶಾಲೆಯಲ್ಲಿ 9ನೇ ಕ್ಲಾಸಲ್ಲಿ ಓದುತ್ತಿದ್ದಾನೆ ಮತ್ತು ಸರಸಗಂಗಾ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅವಾಗ ಬಹಳ ಒಂದು ಅಚ್ಚುಕಟ್ಟಾಗಿ ಅವಾಗ ಒಂದು ಹುಮ್ಮಸ್ಸನ್ನು ಕೊಟ್ಟು ಅವಾಗ ಮತ್ತೆ ಅವನಿಗೆ ಪ್ರಥಮ ಬಾರಿ ಮತ್ತೆ ನ್ಯಾಷನಲ್ ಲೆವೆಲ್ ಹೋಗುವಂಗೆ ಅವಾಗ ಆಶಿಸ್ಬೇಕಂತ ನಾವು ಬೇಡ್ಕೊತೀವಿ.